ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಅಶೋಕ ಜನಮನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರುವ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮೆಚ್ಚಿನ ನಾಯಕರು, ಬಡವರ ಬಂಧು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ, ಯಾಕೆಂದರೆ ಬಹಳಷ್ಟು ಗಣ್ಯಾತಿ ಗಣ್ಯರಿದ್ದಾರೆ. ಈಗ ಅವರೆಲ್ಲರನ್ನು ಕೂಡ ಈಗಾಗಲೇ ಸ್ವಾಗತವನ್ನು ಮಾಡಲಾಗಿದೆ. ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಎಲ್ಲ ಹಿರಿಯ ಮುಖಂಡರುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರ್ತಕ್ಕಂಥ ಶ್ರೀಮತಿ ಸುಮಾ ಅಶೋಕ್ ರೈ ಅವರೇ ಮತ್ತು ಅವರ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ ಮತ್ತು ಅದರ ಸದಸ್ಯರುಗಳೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ತಾಯಿಂದರೇ, ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ನಿಜವಾಗ್ಲೂ ಈ ಒಂದು ಜನಸ್ತೋಮವನ್ನು ನೋಡ್ತಕ್ಕಂಥ ಸಂದರ್ಭ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆ, ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲೇನು ಸೇರಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಆಗಿರ್ತಕ್ಕಂಥದ್ದು, ಇದು ಒಂದೊಂದು ಸಲ ಇಂಥ ದೊಡ್ಡ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷ ಮಾಡ್ತದೆ, ಅಥವಾ ಯಾವುದೋ ಒಂದು ದೊಡ್ಡ ಒಂದು ಸಂಘದವರು, ಸಂಘ ಸಂಸ್ಥೆಯವರು ಮಾಡ್ತಾರೆ. ಆದರೆ ಇಲ್ಲಿ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಏನು ನಮ್ಮ ಅಶೋಕ್ ರೈ ಅವರಿದ್ದಾರೆ, ಅವರ ಒಂದು ಸ್ವಂತ ಶಕ್ತಿ ಮೇಲೆ ಇಷ್ಟೊಂದು ಜನರನ್ನ ಇಲ್ಲಿ ಸೇರಿಸಿದ್ದಾರಲ್ಲ, ಇದೇ ಒಂದು ದೊಡ್ಡ ಒಂದು ಇತಿಹಾಸ ಅಂತ ಹೇಳಕ್ಕೆ ಬಯಸ್ತೇನೆ. ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಮ್ಮ ಅಶೋಕ್ ರೈ ಅವರಿಗೆ ನಾನು ನೀಡ್ತಾ ಇದ್ದೇನೆ. ಯಾಕೆ ಇದು ಸುಲಭವಾದ ಕೆಲಸ ಏನಲ್ಲ. ಒಂದು 5,000 ಜನ 6,000 ಜನ ಸೇರಿಸಿ ನಾವು ಕಾರ್ಯಕ್ರಮ ಮಾಡಬಹುದು. ಮತ್ತು ಇಲ್ಲಿ ಬಹಳ ಶಿಸ್ತಿನಿಂದ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಎಲ್ಲೂ ಕೂಡ ಯಾವುದೇ ರೀತಿಯ ಅಡಚಣೆ ಇಲ್ಲ. ಬಹಳ ಶಿಸ್ತುಬದ್ಧವಾಗಿ, ಬಹಳ ಒಂದು ಉತ್ಸಾಹದಿಂದ, ಮತ್ತು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಸ್ವಯಂ ಪ್ರೇರಣೆಯಿಂದ, ಸ್ವ ಇಚ್ಛೆಯಿಂದ ಬಂದು ಇದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇದು ಈ ಕಾರ್ಯಕ್ರಮ ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ, ಇದರಲ್ಲಿ ಯಾವುದೇ ರೀತಿಯ ಬೇರೆ ಉದ್ದೇಶನೂ ಕೂಡ ಇಲ್ಲ, ಯಾವುದೇ ರೀತಿಯ ಒಂದು ಆಮಿಷ ಕೂಡ ಇಲ್ಲ. ಇವತ್ತು ಏನು ನಮ್ಮ ಅಶೋಕ್ ರೈ ಅವರು ಬಹಳ ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಪುತ್ತೂರಿನ ಜನರಿಗೆ, ಮಹಿಳೆಯರಿಗೆ ಉಡುಗೊರೆಯನ್ನು ನೀಡತಕ್ಕಂಥ ಮತ್ತು ಒಂದು ಹಬ್ಬದ ಒಂದು ಕಾರ್ಯಕ್ರಮವನ್ನು ಮಾಡಿ ಜನರ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಇದರಿಂದನೇ ಎಲ್ಲ ಬದಲಾವಣೆ ಮಾಡ್ತೀವಿ ಅಂತಲ್ಲ. ಅವರ ಒಂದು ಸಂಕಲ್ಪ ಏನು ಅವರ ಭಾಷಣದಲ್ಲೇ ಹೇಳಿದ್ರು, ಅವ್ರು ಯಾವ ಒಂದು ಸಂಕಲ್ಪ ಹಿಂದೆ ಮಾಡಿದ್ರು, ಅದನ್ನು ಉಳಿಸ್ಕೊಂಡು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಿದರೆ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದು ಅಶೋಕ್ ರೈ ಅವರ ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆ ತೋರಿಸುತ್ತೆ ಅಂತ ಹೇಳೋದಕ್ಕೂ ಕೂಡ ಬಯಸ್ತಾ ಇದ್ದೆ. ಇವತ್ತು ಅದಕ್ಕೋಸ್ಕರನೇ ಇದನ್ನೆಲ್ಲವನ್ನು ನೋಡಿ ಅಶೋಕ್ ರೈ ಅವರು, ನಾನು ಹಿಂದೆಯಿಂದ ನನಗೇನು ಹೆಚ್ಚು ಪರಿಚಯ ಇರಲಿಲ್ಲ, ಆದರೆ ಇತ್ತೀಚಿನ ದಿವಸಗಳ ಕಳೆದ 2-3 ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೀನಿ. ಅವರ ಒಂದು ಕಾರ್ಯವೈಖರಿ, ಅವರ ಒಂದು ಉತ್ಸಾಹ ಮತ್ತು ಪ್ರಾಮಾಣಿಕತೆ, ಬದ್ಧತೆ, ಅವರ ನಡೆ, ಅವರ ನುಡಿ, ಅವರು ಏನು ರಾಜಕೀಯ ಕ್ಷೇತ್ರಕ್ಕೆ ಬಂದ ನಂತರ ನಾನು ರಾಜಕೀಯದಲ್ಲಿ ಕೇವಲ ಅಧಿಕಾರವನ್ನು ಅನುಭವಿಸೋದು ಮಾತ್ರ ಒಂದೇ ಅಲ್ಲ, ನಾನು ರಾಜಕೀಯದ ಜೀವನದ ಮುಖಾಂತರ ನಮ್ಮ ಜನರಿಗೆ ಅತ್ಯಂತ ಒಂದು ಶಾಶ್ವತವಾದಂಥ ಕೆಲಸ ಕಾರ್ಯಗಳನ್ನು ಮತ್ತು ಯಾವ ಒಂದು ಋಣವನ್ನ ಜನ ಅವ್ರಿಗೆ ಆಶೀರ್ವಾದ ಮಾಡಿ ಈ ಒಂದು ವಿಧಾನಸಭೆಗೆ ಪ್ರವೇಶ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಒಂದು ಋಣವನ್ನ ತೀರಿಸ್ತಕ್ಕಂಥ ಕೆಲಸ ನಾನು ಮಾಡಲೇಬೇಕು ಅಂತ ಛಲದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಶಾಸಕ ಅಂತ ಹೇಳಿದ್ರೆ ಅದು ನಮ್ಮ ಅಶೋಕ್ ರೈ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆ ಒಂದು ಛಲ, ಆ ಒಂದು ಇಚ್ಛಾಶಕ್ತಿ ಇರೋದ್ರಿಂದಲೇ ಬಹುಶಃ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಅದು ಅವರು ಮುಖ್ಯಮಂತ್ರಿಯವರಿಗೆ ಅಶೋಕ್ ರೈ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ. ಆ ಕಾರಣವೇ ಇವತ್ತು ಮುಖ್ಯಮಂತ್ರಿಯವರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಹಬ್ಬದ ದಿವಸ, ಎಲ್ರಿಗೂ ರಜಾ ಇದೆ. ಆದರೆ ಇವತ್ತು ಮುಖ್ಯಮಂತ್ರಿಯವರು ಹಬ್ಬದ ದಿವಸ ಕೂಡ ಇದಕ್ಕೆ ಕಾರ್ಯಕ್ರಮ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಈ ಕಾರಣ ಅಶೋಕ್ ರೈ ಅವರ ವ್ಯಕ್ತಿತ್ವ, ಅವರ ಒಂದು ಪರ್ಸನಾಲಿಟಿ, ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ನೋಡಿ ಇವತ್ತು ಈ ತರದ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ. ನಾನು ಕೂಡ ಕಳೆದ ವರ್ಷ ನನ್ನ ಕರೆದಿದ್ರು, ನಾನು ನಾನಾ ಕಾರಣ ಬರೋಕ್ಕಾಗಿರ್ಲಿಲ್ಲ. ಆದ್ರಿಂದ ಈ ವರ್ಷ ನಾನು ಕೂಡ ಬಂದು ಇದನ್ನ ನೋಡಿ ಸ್ವಲ್ಪ ನಾನು ವಿಚಲಿತ, ಏನಪ್ಪ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾರಲ್ಲ ಅಂತ ನನಗೆ ಬಹಳ ಖುಷಿನೂ ಕೂಡ ಆಗ್ತಾ ಇದೆ, ಸಂತೋಷ ಕೂಡ ಆಗ್ತಾ ಇದೆ. ಇವತ್ತು ಈಗಾಗಲೇ ಅವರು, ನಾನು ಹೆಚ್ಚು ಭಾಷಣ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ಮುಖ್ಯಮಂತ್ರಿಯವರು ಮಾತನಾಡ್ತಾರೆ. ಈಗಾಗಲೇ ಹಲವಾರು ವಿಷಯಗಳನ್ನ ಈಗಾಗಲೇ ನಮ್ಮ ಶಾಸಕರು, ಪುತ್ತೂರು ಶಾಸಕರು ಹೇಳಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಜನರಿಗೆ ಇವತ್ತು ಯಾವ ರೀತಿಯಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಅದು ರೈತರೇ ಇರ್ಬೋದು, ಮಹಿಳೆಯರೇ ಇರ್ಬೋದು, ಯಾವುದೇ ಕಾರ್ಯ ಒಂದು ಇರ್ಬೋದು, ಅಂಥವ್ರಿಗೆ ಇವತ್ತು ಶ್ರೀರಕ್ಷೆಯಾಗಿ ಸರ್ಕಾರದ ಒಂದು ಹಣವನ್ನ, ಸರ್ಕಾರದ ಸಂಪತ್ತನ್ನ ಇವತ್ತು ಜನರಿಗೆ ಹಂಚುವ ಮುಖಾಂತರ ಜನರ ಅಭಿವೃದ್ಧಿಯನ್ನ, ಅವರ ಜೀವನದಲ್ಲಿ ಬದಲಾವಣೆ ತರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಮುಖಾಂತರ ಇವತ್ತು ದೊಡ್ಡ ಒಂದು ಇತಿಹಾಸವನ್ನೇ ನಮ್ಮ ಮುಖ್ಯಮಂತ್ರಿ ಅವರು ಸೃಷ್ಟಿ ಮಾಡಿದ್ದಾರೆ. ಇಡೀ ದೇಶದಲ್ಲೇ ನಮ್ಮ ಕಾರ್ಯಕ್ರಮಗಳು ಇವತ್ತು ಬೇರೆಯವರು ನಮ್ಮ ಕಾರ್ಯಕ್ರಮಗಳು ನೋಡಿ ಅವರ ರಾಜ್ಯಗಳಲ್ಲಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳು, ನಮ್ಮ ಸಾಮಾಜಿಕ ನ್ಯಾಯಕ್ಕೋಸ್ಕರ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಇದೆಲ್ಲವನ್ನು ನೋಡಿ ಇವತ್ತು ನಮ್ಮನ್ನ ಕಾಪಿ ಮಾಡುವಂತ ಕೆಲಸ ಇವತ್ತು ಯಾರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಅವರೇ ಅದನ್ನು ಅನುಸರಿಸಿ ಇವತ್ತು ಬೇರೆ ರಾಜ್ಯಗಳು ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗದೇನೆ ಇವತ್ತು ನಮ್ಮ ಮೇಲೆ ಟೀಕೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಜನ ತಿಳ್ಕೊಳ್ಬೇಕು, ಇಡೀ ದೇಶದಲ್ಲೇ ಇವತ್ತು ಅತಿ ಹೆಚ್ಚು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಹಣ ಕೊಡ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ, ಕರ್ನಾಟಕದ ಜನ ಅಂತ ಯಾರು ಕೂಡ ಮರಿಬಾರ್ದು. ಆ ಬೆಳವಣಿಗೆ ಆಗ್ತಾ ಇದೆ, ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇದೆ. ವಿದೇಶದಿಂದ ಬರ್ತಕ್ಕಂಥ ಬಂಡವಾಳ ಹೂಡಿಕೆಯಲ್ಲಿ ಇಡೀ ದೇಶದಲ್ಲೇ ಯಾವುದು ನಂಬರ್ 1 ರಾಜ್ಯ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಖಾಂತರ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಆಕರ್ಷಣೆ ಆಗ್ತಾ ಇದೆ. ತೆರಿಗೆ ಕೊಡೋದ್ರಲ್ಲಿ ನಂಬರ್ 1 ಇದ್ದೀವಿ, ಬಂಡವಾಳ ಹೂಡಿಕೆಯಲ್ಲಿ ನಂಬರ್ 1 ಇದ್ದೀವಿ. GDP ಪರ್ ಕ್ಯಾಪಿಟಲ್ ನೋಡಿದಾಗ ಇವತ್ತು ದೇಶದಲ್ಲೇ ಪ್ರಥಮ ಸ್ಥಾನಕ್ಕೆ ನಮ್ಮ ರಾಜ್ಯ ಹೋಗಿದೆ ಅಂತ ಹೇಳಿದ್ರೆ ಇದೇನ್ ತೋರಿಸುತ್ತೆ? ಇದು ರಾಜ್ಯದ ಅಭಿವೃದ್ಧಿ ಯಾವ ತರ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಎಲ್ಲೂ ದಿವಾಳಿ ಆಗಿಲ್ಲ ಈ ರಾಜ್ಯ. ರಾಜ್ಯದ ಹಣ ಜನರಿಗೆ ಮುಟ್ಟಿಸಿದ್ದೇವೆ ಹೊರತು ಇನ್ನೆಲ್ಲೂ ಕೂಡ ಕಳಿಸ್ಕೊಟ್ಟಿಲ್ಲ ನಾವು. ಜನರಿಗೆ ಆ ದುಡ್ಡು ಸಿಕ್ಕಿ ಇವತ್ತು ಅವರ ಸ್ವಂತ ಜೀವನದಲ್ಲಿ ಅವರ ಅನೇಕ ಅವ್ರು ಬೇಕಾಗಿರ್ತಕ್ಕಂಥ ವಸ್ತುಗಳಿರ್ಬೋದು, ಆಸ್ಪತ್ರೆ ಇರ್ಬೋದು, ಔಷಧಿಗಳಿರ್ಬೋದು, ಶಾಲೆ ಇರ್ಬೋದು, ಏನಾದರೂ ಒಂದು ಇರ್ಬೋದು, ತಗೊಳ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಮತ್ತೆ ಅದು ಮರು ಇನ್ವೆಸ್ಟ್ ಆಗ್ತಾ ಇದೆ, ಮರು ಮಾರ್ಕೆಟಿಗೆ ಬರ್ತಾ ಇದೆ, ನಮ್ಮ ಆರ್ಥಿಕ ವ್ಯವಸ್ಥೆ ಬೆಳೀತಾ ಇದೆ. ಇದು ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಅದರಿಂದ ವಿಶೇಷವಾಗಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ, ಇವತ್ತು ಕೂಡ ಮಹಿಳೆಯರ ದೊಡ್ಡ ಕಾರ್ಯಕ್ರಮ ಆಯಿತು ಅಲ್ವಾ? ಎಲ್ಲ ಉಡುಗೊರೆ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಅಂಶ. ಇಬ್ರು ಇದ್ದಾರೆ, ಪುರುಷರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಇವತ್ತು ಖಾಸಗಿ ಸಂಸ್ಥೆ ಅವರು ಒಂದು ಸರ್ವೆ ಮಾಡಿದ್ರು ಕರ್ನಾಟಕದಲ್ಲಿ. ನಮ್ಮ ಸರ್ಕಾರ ಬಂದ ಮೇಲೆ ಮಹಿಳೆಯರ ಒಂದು ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಸರ್ವೆ ಮುಖಾಂತರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಮಾಡಿರುವಂತ ಸರ್ವೆ ಅಲ್ಲ. ಇವತ್ತು ರಾಜ್ಯದಲ್ಲಿ ಮಹಿಳೆಯರ ಅವರಲ್ಲಿರುವಂತ ಆತ್ಮ ಗೌರವ ಹೆಚ್ಚಾಗಿದೆ. ಅವರು ಇವತ್ತು ಹೆಚ್ಚು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ. ಅವರು ಧೈರ್ಯ ಬಂದಿದೆ, ಅವ್ರಿಗೊಂದು ಸ್ವಾಭಿಮಾನ ಬಂದಿದೆ. ಅವರಿಗೆ ಹೆಚ್ಚು ಒಂದು ರೀತಿ ಈ ಸಮಾಜವ ನಮ್ಮ ಜೊತೆಯಲ್ಲಿ ಇದೆ, ಸರ್ಕಾರ ನಮ್ಮ ಜೊತೆಯಲ್ಲಿ ಇದೆ ಅಂತ ನಿಂತಿರ್ತಕ್ಕಂಥ ಏನು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಮಹಿಳೆಯರು ಇವತ್ತು ಹೆಚ್ಚಾಗಿ ಒಂದು ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಬದುಕ್ತಕ್ಕಂಥದ್ದಕ್ಕೆ ಅವಕಾಶಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಗ್ಯಾರಂಟಿ ಯೋಜನೆಗಳು, ಅದು ನಮ್ಮ ಸರ್ಕಾರ ಇವತ್ತು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇದು ಸಾಮಾಜಿಕದ ಬದಲಾವಣೆ. ಇದರಲ್ಲಿ ಜಾತಿ, ಮತ, ಧರ್ಮ, ಭೇದ ಭಾವ ಏನೂ ಇಲ್ಲ. ಎಲ್ರಿಗೂ ಕೂಡ ನಾವು
ಒಂದಾಗಿ ನೋಡ್ತಕ್ಕಂಥದ್ದು. ಅದರಿಂದ ಇವತ್ತು ಅನೇಕ ಜನ ಅನೇಕ ಟೀಕೆಗಳು ಮಾಡ್ಬೋದು, ಆದರೆ ಎಲ್ಲರ ಜೊತೆ ನಿಲ್ತಕ್ಕಂಥ, ಎಲ್ಲರ ಪರವಾಗಿ ನಿಲ್ತಕ್ಕಂಥ ಸರ್ಕಾರ ನಮ್ದಾಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇವೆ. ಇಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಯಾರೇ ಕಾನೂನು ಉಲ್ಲಂಘನೆ ಮಾಡಲಿ ಅವ್ರ ಮೇಲೆ ಕ್ರಮ ಆಗ್ಬೇಕು. ಇದರಲ್ಲಿ ಪಕ್ಷ, ಜಾತಿ, ಧರ್ಮ ನೋಡಕ್ ಹೋಗೋದಿಲ್ಲ. ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಜಿಲ್ಲಾಡಳಿತ ಇವತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ಯಾಕಂದ್ರೆ ಈ ಜಿಲ್ಲೆ ಇವತ್ತು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ಇನ್ನು ಹೆಚ್ಚು ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಹೆಚ್ಚು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಅಂತ ಉದ್ದೇಶ ಇದೆ. ಆದ್ರೆ ಇನ್ನು ಹೆಚ್ಚು ಹೇಳ್ದೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಏನು 5 ವರ್ಷ ಪೂರೈಸಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಮುಂದಿನ ಚುನಾವಣೆಯಲ್ಲಿ ಪುತ್ತೂರು ಒಂದೇ ಇಲ್ಲ, ಎಲ್ಲ ಕ್ಷೇತ್ರಗಳು ಕೂಡ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ಅಶೋಕ್ ರೈ ಅವರ ಒಂದು